ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ಭೀಮಸೇನೆ ಹಾಗೂ ಗಾಂಧಿನಗರದ ಕರ್ನಾಟಕ ದಲಿತ ಪ್ಯಾಂಥರ್ ವತಿಯಿಂದ ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು. ಕನ್ನಡ ಸಿನಿಮಾ ನಿರ್ಮಾಪಕ ಹಾಗೂ ಶಾಸಕ ಮುನಿರತ್ನ ನಾಯ್ಡು ಅವರು ಪರಿಶಿಷ್ಟ ಹಾಗೂ ಒಕ್ಕಲಿಗ ಜಾತಿಯ ಬಗ್ಗೆ ಬಹಳ ಹಗುರವಾಗಿ ಹಾಗೂ ಅವ್ಯಾಚ್ಯ ಶಬ್ದಗಳಿಂದ ಎರಡು ಸಮುದಾಯಗಳನ್ನು ನಿಂದಿಸಿರುವ ಮುನಿರತ್ನ ನಾಯ್ಡು ಅವರನ್ನು ಕೇವಲ 24 ಗಂಟೆ ಒಳಗೆ ಬಂಧಿಸಿರುವುದು ಕರ್ನಾಟಕ ಪೊಲೀಸರ ಮೇಲೆ ನಂಬಿಕೆ ಮತ್ತಷ್ಟು ಹೆಚ್ಚಾಗಿದೆ. ಪೊಲೀಸರು ಈ ಪ್ರಕರಣದಲ್ಲಿ ಪ್ರಭಾವಿಯಾಗಿದ್ದರೂ ಯಾವುದೇ ಮುಲಾಜು ನೋಡದೆ ಬಂಧಿಸಿರುವುದು ಅವರ ನಿಷ್ಠೆಯನ್ನು ತೋರಿಸುತ್ತದೆ. ಈ ಪ್ರಕರಣ ಇಡೀ ಪರಿಶಿಷ್ಟ ಸಮುದಾಯಕ್ಕೆ ಧಕ್ಕೆ ತರುವ ಸಂಗತಿಯಾಗಿದೆ. ಇದು ಹೀಗೆ ಮುಂದುವರೆದರೆ ನಮ್ಮ ಸಮುದಾಯದಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿರುವ ಕರ್ನಾಟಕ ಭೀಮಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ. ಮಂಜುನಾಥ್ ಪ್ರತಿಭಟನೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ 24 ಗಂಟೆ ಒಳಗೆ ಮುನಿರತ್ನ ಅವರನ್ನು ಬಂಧಿಸಿರುವುದನ್ನು ಕರ್ನಾಟಕ ರಾಜ್ಯ ಪೊಲೀಸರಿಗೆ ಅಭಿನಂದನೆ ತಿಳಿಸಿದ್ದಾರೆ. ಇದೇ ವೇಳೆ ಪ್ರತಿಭಟನೆಯಲ್ಲಿ ನರಸಿಂಹ ಕರ್ನಾಟಕ ದಲಿತ ಪ್ಯಾಂಥರ್ ಗಾಂಧಿನಗರ, ಉದಯ್ ಕುಮಾರ್, ಸಂತೋಷ್ ಜೆ, ಅನುಪಮ, ನಾಗಣ್ಣ, ಚಿಕ್ಕಗರಡಿ ಮನೆ ಮುಖ್ಯಸ್ಥರು, ಚೇತನ್ ಕಾಂತರಾಜು ಹಾಗೂ ಗಾಂಧಿನಗರ ಸಮುದಾಯದ ಮುಖಂಡರುಗಳು ಉಪಸ್ಥಿತರಿದ್ದರು. ಗಾಂಧಿನಗರ ನಿವಾಸಿಗಳ ಹೋರಾಟಕ್ಕೆ ಜೈ ಭೀಮ್ ಬಂಧುಗಳೇ, ಏನಿವತ್ತಿನ ದಿನ ನಮ್ಮ ಮೈಸೂರು ಗಾಂಧಿನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಮುಂದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಸಿನಿಮಾ ನಿರ್ಮಾಪಕ ಅಂತೇಳಿ ಸಮಾಜದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅಯೋಗ್ಯ ಮುನಿರತ್ನ ಅಂತೇಳಿ ಇಚ್ಛಿಸ್ತೀನಿ. ಒಬ್ಬ ಮಹಿಳಾ ನಿಂದಕ, ಜಾತಿ ನಿಂದಕ, ಆತನೂ ಕೂಡ ಒಬ್ಬ ಶಾಸಕ ಆಗಿ ಜನಪ್ರತಿನಿಧಿಯಾಗಿ ಸಮಾಜದ ಎಲ್ಲ ವರ್ಗದ ಜನಾಂಗರ ಒಂದು ಮೆಚ್ಚುಗೆಯನ್ನು ಪಡೆದು ಒಂದು ಉತ್ತಮ ನಾಯಕನಾಗಬೇಕು, ಸಮಾಜಕ್ಕೆ ಮಾದರಿಯಾದಂಥ ವ್ಯಕ್ತಿ ಆಗಿರಬೇಕಾದಂಥವನು ಒಬ್ಬ ಗುತ್ತಿಗೆದಾರನಿಗೆ ಬಹಳ ಹಗುರವಾಗಿ ಆತನ ತಾಯಿ ಮತ್ತು ಆತನ ಹೆಂಡತಿ ಇವ್ರುಗಳನ್ನ ನಂಬಳಿ ಕಳಿಸು ಅಂತೆಲ್ಲ ಹೇಳೋಂಥ ಒಂದು ಮಾತುಗಳು ನಿಜಕ್ಕೂ ನೋವಿನ ಸಂಗತಿ. ಅದಲ್ಲದೆ ಒಕ್ಕಲಿಗರು ಹಾಗೂ ನಮ್ಮ ಏನು ಪರಿಶಿಷ್ಟ ಜನಾಂಗದವರಿದ್ದೀವಿ, ಈ ಎರಡೂ ಜಾತಿಗಳನ್ನ ನೇರವಾಗಿ ಆತ ಅಷ್ಟು ಹಗುರವಾಗಿ ಮಾತಾಡ್ತಾನೆ ಅಂತಂದರೆ ಆತನ ಮನಸ್ಥಿತಿ ಹೇಗಿದೆ ಅಂತ ನಮಗೆ ಭಾಳ ನೋವಾಗ್ತದೆ. ಇದ್ರ ಜೊತೆಗೆ ಆತ ಹೇಳ್ತಾನೆ ಉಂಡು ಮನೆಗೆ ದ್ರೋಹ ಬಗೆಯೋರವರು ಅಂತ. ಉಂಡು ಮನೆಗೆ ದ್ರೋಹ ಬಗೆತಾ ಇರೋದು ಆ ಅಯೋಗ್ಯ. ನಮ್ಮ ರಾಜ್ಯಕ್ಕೆ ವಲಸೆ ಬಂದಿರೋ ಬೋಳಿ ಮಗ ಅವನು, ನಮ್ಮ ರಾಜ್ಯಕ್ಕೆ ವಲಸೆ ಬಂದಂಥವನವನು. ನಾವೆಲ್ಲ ನಾವು ಮೂಲ ನಿವಾಸಿಗಳು, ನಮ್ಮದು ಇದು ರಾಜ್ಯ, ದೇಶ ನಮ್ಮದು. ವಲಸೆ ಬಂದಂಥವ್ರು ಅವರು ವಲಸೆ ಬಂದಿರೋದು ಅಲ್ಲದೆ ಜೊತೆಗೆ ನಮಗೇನೆ ಅವರು ಉಂಡು ಮನೆಗೆ ದ್ರೋಹ ಬಗೆಯೋರು ಅಂತ ಹೇಳ್ತಾರೆ. ಉಂಡು ಮನೆಗೆ ದ್ರೋಹ ಬಗೆತಾ ಇರೋದು ಆತ ಅಂತೇಳಲಿಕ್ಕೆ ಇಚ್ಛಿಸ್ತೀನಿ. ಇವತ್ತಿನ ದಿನ ಏನೀಗ ನಮಗೆ 3:45ಗೆ ನಮಗೆ ಒಂದು ಮಾಹಿತಿ ಬಂದಿದೆ, ಆತನ ಅರೆಸ್ಟ್ ಮಾಡಿದ್ದಾರೆ. ಕೋಲಾರದಲ್ಲಿ ಆಂಧ್ರಾಗೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ ಪರಾರಿ ಆಯ್ತದನ್ನು ಬಂಧಿಸಿದ್ದಾರೆ. ನಿಜಕ್ಕೂ ನಮಗೆ ಕರ್ನಾಟಕ ರಾಜ್ಯ ಪೊಲೀಸ್ ಅವ್ರ ಮೇಲೆ ಒಂದು ಅಪಾರವಾದಂಥ ಒಂದು ಗೌರವ ಬರ್ತಾ ಇದೆ. ಒಂದು 24 ತಾಸುಗಳಲ್ಲಿ ಒಬ್ಬ ಶಾಸಕನ್ನ ಬಂಧಿಸಿದ್ದಾರೆ. ಅದಲ್ಲದೆ ಇನ್ನೂ ಈ ಥರ ರಾಜ್ಯದಲ್ಲಿ ತಾವು ನೋಡ್ತಾ ಇರ್ಬೋದು, ತುಂಬ ಒಂದು ಪ್ರಕರಣಗಳಲ್ಲಿ ಪೊಲೀಸರು ಭಾಳ ಸೂಕ್ಷ್ಮವಾಗಿ ಅದನ್ನು ಭೇದಿಸಿ ಆರೋಪಿ ಯಾರೇ ಇರಲಿ, ಎಂಥ ಪ್ರತಿಷ್ಠಿತ ವ್ಯಕ್ತಿಯಾದ್ರೂ ಕೂಡ ಆ ಥರನ ಬಂಧಿಸ್ತಾ ಇದ್ದಾರೆ. ಹಾಗಾಗಿ ನಾನು ನಮ್ಮ ಮಾಧ್ಯಮದ ಮುಖಾಂತರ ಇಡೀ ಮತ್ತು ಜೊತೆಗೆ ನಮ್ಮ ಗಾಂಧಿನಗರದ ಜನತೆಯ ಪರವಾಗಿ ಇಡೀ ರಾಜ್ಯ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರಿಗೊಂದು ಅಭಿನಂದನೆ. ಜೊತೆಗೆ ನಮ್ಮ ಈ ಇವತ್ತಿನ ದಿನ ಏನು ವೃತ್ತ ನಿರೀಕ್ಷಕರಿದ್ದಾರೆ ಲಕ್ಷ್ಮೀಕಾಂತ್ ಸಾಹೇಬರು, ಅವ್ರಿಗೆ ಒಂದು ಅವರನ್ನು ಕೂಡ ಪೊಲೀಸ್ ವೃತ್ತಿಲಿ ಇರೋದ್ರಿಂದ ಅವ್ರಿಗೆ ಒಂದು ಆಹಾರವನ್ನು ಹಾಕಿ ಮೌಲಾದ ಜನತೆ ಪರವಾಗಿ ಒಂದು ಸಂದೇಶನ ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದ ಪೊಲೀಸ್ ಅಧಿಕಾರಿಗಳಿಗೆ ನಾವು ಒಂದು ಜನತೆಯ ಪರವಾಗಿ ಮತ್ತು ನಮ್ಮ ಏನೊಂದು ಸಂಘಟನೆ ದಲಿತ ಪ್ಯಾಂಥರ್ಸ್ ಇರ್ಬೋದು ಮತ್ತು ನಮ್ಮ ಕರ್ನಾಟಕ ಭೀಮಸೇನೆ ಇರ್ಬೋದು ಸಂಘಟನೆಗಳ ವತಿಯಿಂದನೂ ಕೂಡ ಅವರಿಗೆ ಒಂದು ಹ್ಯಾಟ್ಸಾಫ್ನ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಮಂಜುನಾಥ್ ಅಂತ, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ಭೀಮಸೇನೆ. ಈ ದಿವಸ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ದಲಿತ ಪ್ಯಾಂಥರ್ಸ್ ಹಾಗೂ ಕರ್ನಾಟಕ ಭೀಮಸೇನೆ ಹಾಗೂ ಗಾಂಧಿನಗರದ ಜನತೆಯ ವತಿಯಿಂದ ಶಾಸಕರಾದಂಥ ಮುನಿರತ್ನರವರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಒಬ್ಬರು ಜನಪ್ರತಿನಿಧಿ ಆದಂಥವರು ಈ ರೀತಿಯಾದ ಹೇಳಿಕೆಗಳನ್ನ ಕೊಡಬಾರ್ದು. ಅವರು ಗೆಲ್ಲಬೇಕಾದ್ರೆ
ಎಲ್ಲ ಸಮುದಾಯದ ಮತಗಳು ಇಂಪಾರ್ಟೆಂಟ್ ಆಗಿರ್ತವೆ. ಇವರು ದಲಿತರ ಮತಗಳನ್ನು ಪಡೆದು ಒಕ್ಕಲಿಗರ ಮತಗಳನ್ನು ಪಡೆದು ಈ ರೀತಿಯಾಗಿ ಒಂದು ಜಾತಿ ನಿಂದನೆ ಮಾಡುವುದು ಅಕ್ಷಮ್ಯ ಅಪರಾಧವಾಗಿರ್ತದೆ. ಹಾಗೂ ಏನು ಒಬ್ಬರು ಗುತ್ತಿಗೆದಾರರು, ನಾನು ಮೈಸೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷನಾಗಿರ್ತೇನೆ. ಗುತ್ತಿಗೆದಾರರು ಮತ್ತು ಶಾಸಕರು ಅಂದರೆ ಒಂದು ತಾಯಿ ಮಗನ ಸಂಬಂಧ. ಯಾವಾಗಲೂ ಗುತ್ತಿಗೆದಾರರನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡೇ ಸರ್ಕಾರದ ಕಾಮಗಾರಿಗಳಿರ್ಬೋದು, ರಾಜ್ಯದ ಕಾಮಗಾರಿಗಳಿರ್ಬೋದು ಒಳ್ಳೆ ರೀತಿಯಲ್ಲಿ ನಡೀತಕ್ಕಂಥದ್ದು. ಈ ದಿವಸ ಏನು ಶಾಸಕ ಮುನಿರತ್ನರವರು ಈ ರೀತಿ ಮಾತಾಡಿದ್ದಾರೆ, ದಯವಿಟ್ಟು ರಾಜ್ಯಪಾಲರಾಗಿರ್ಬೋದು ಮತ್ತು ಸ್ಪೀಕರ್ ಆಗಿರ್ಬೋದು ಇವ್ರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡು ಇವರ ಶಾಸಕ ಸ್ಥಾನವನ್ನು ವಜಾಗೊಳಿಸಬೇಕು ಅಂತ ನಾನು ಎಲ್ಲ ಗಾಂಧಿನಗರದ ದಲಿತ ಬಾಂಧವರ ಪರವಾಗಿ ಹಾಗೂ ಮೈಸೂರು ದಲಿತರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಅದೇ ರೀತಿ ಇವರು ಶಾಸಕರಿಗೆ ಮುಂದಿನ ದಿನಗಳಲ್ಲಿ ರಾಜರಾಜೇಶ್ವರಿ ನಗರದ ಜನತೆ ಏನಿದ್ದೀರಿ, ದಯಮಾಡಿ ದಲಿತರು ಒಕ್ಕಲಿಗರು ಇವರಿಗೆ ಯಾವುದೇ ರೀತಿಯಾದ ಮತಗಳನ್ನ ನೀಡದೆ ಮುಂದಿನ ದಿವಸಗಳಲ್ಲಿ ಇವ್ರನ್ನ ಸೋಲಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಮುಂದಿನ ದಿವಸಗಳಲ್ಲಿ ಏನು ಕರ್ನಾಟಕ ರಾಜ್ಯಾದ್ಯಂತ ದಲಿತರಿದ್ದೀವಿ, ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಿಲ್ಲ ಅಂದರೆ ರಾಜ್ಯ ಸರ್ಕಾರ ನಾವೇ ಸ್ವತಃ ದಲಿತರೇ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ ನಾನು ವಿಶ್ವಾಸ ವ್ಯಕ್ತಪಡಿಸ್ತೀನಿ.